ಎಲ್ಲ ಫ್ರೆಂಡ್ಸ್, ಹೊಸದಾಗಿ ನೋಡುತ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಮೇಲೆ ಮುಂಬೈ ಅವರ ನಿವಾಸದಲ್ಲಿ ದಾಳಿ ನಡೆದಿದೆ. ಈ ಘಟನೆ ಜನವರಿ 16ರಂದು ಬೆಳಗ್ಗೆ 2:30ಕ್ಕೆ ನಡೆದಿದೆ. ಈ ಆಕ್ರಮಣಕಾರರನ್ನು ಕಳ್ಳನಾಗಿ ಶಂಕಿಸಲಾಗಿದ್ದು, ಬೆಂಕಿ ನಿಷ್ಕರ್ಷ ದಾರಿಯಿಂದ ಅಪಾರ್ಟ್ಮೆಂಟ್ಗೆ ಪ್ರವೇಶಿಸಿದ್ದಾರೆ. ಅಂದರೆ ಫೈರಿಂಗ್ ಸ್ಟೇಷನ್ನಿಂದ ಅವರು ಒಳಗೆ ಬಂದು ಖಾನ್ ಅವರ ಮೇಲೆ ಚಾಕುವಿನಿಂದ ಆಕ್ರಮಣ ನಡೆಸಿದ್ದಾರೆ. ಅವರ ಬೆನ್ನು ಊರಿ, ಕುತ್ತಿಗೆ ಹಾಗೂ ಕೈಯಲ್ಲಿ ಗಂಭೀರ ಗಾಯಗಳನ್ನುಂಟು ಮಾಡಿದ್ದಾರೆ. ಅವರೊಂದಿಗೆ ಇದ್ದ ಮಹಿಳೆ ಸಿಬ್ಬಂದಿಯೂ ಗಾಯಗೊಂಡಿದ್ದಾರೆ. ಹಾಗೆ ಸೈಫ್ ಅಲಿ ಖಾನ್ ಅವರನ್ನು ತಕ್ಷಣ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ವೈದ್ಯರು ತಕ್ಷಣವೇ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಅವರ ಬೆನ್ನಿನ ನರ ವ್ಯವಸ್ಥೆಗೆ ಹಾನಿ ಉಂಟಾಗಿದೆ, ಆದರೆ ಶಸ್ತ್ರಚಿಕಿತ್ಸೆಯ ನಂತರ ಅವರ ಸ್ಥಿತಿ ಸ್ಥಿರವಾಗಿದೆ. ವೈದ್ಯರು ಅವರ ಪೂರ್ಣ ಗುಣಮುಖತೆಯನ್ನು ನಿರೀಕ್ಷೆಯಲ್ಲಿದ್ದಾರೆ. ಈ ಘಟನೆಯ ಬಗ್ಗೆ ಮುಂಬೈ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಆರೋಪಿಯನ್ನು ಪತ್ತೆ ಮಾಡಲು ಹುಡುಕಾಟ ತೀವ್ರಗೊಳಿಸಲಾಗಿದೆ. ಈ ದಾಳಿಯ ಕಳ್ಳತನಕ್ಕೆ ಸಂಬಂಧಿಸಿದೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಸೈಫ್ ಅಲಿ ಖಾನ್ ಭಾರತದ ಕ್ರಿಕೆಟ್ ಪಂಡಿತ್ ಮನ್ಸೂರ್ ಅಲಿ ಖಾನ್ ಪಟೌಡಿ ಮತ್ತು ಹಿರಿಯ ನಟಿ ಶರ್ಮಿಳಾ ಠಾಗೂರ್ ಅವರ ಪುತ್ರ. ಅವರು 30 ವರ್ಷಗಳಿಗೂ ಹೆಚ್ಚು ಕಾಲ ಬಾಲಿವುಡ್ನಲ್ಲಿ ಸಕ್ರಿಯವಾಗಿದ್ದು 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸೈಫ್ ಅಲಿ ಖಾನ್ ಅವರು ನಟಿ ಕರೀನಾ ಕಪೂರ್ ಅವರ ಪತಿ ಮತ್ತು ಇಬ್ಬರ ಮಕ್ಕಳ ತಂದೆ. ಈ ಘಟನೆ ಮುಂಬೈನಲ್ಲಿರುವ ಸಿನಿ ತಾರೆಯರ ಭದ್ರತೆ ಬಗ್ಗೆ ಚಿಂತನೆ ಮೂಡಿಸಿದೆ. ಸೆಲೆಬ್ರಿಟಿಗಳು ಸೈಫ್ ಮತ್ತು ಅವರ ಕುಟುಂಬಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ವಿಷಯ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಾಮೆಂಟ್ ಮಾಡಿ, ನೋಡೋಣ ಹೇಗೆ ಹೇಳ್ತಿರೋ.